यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತ ಜಾತ್ರೆ. ಆದ್ರ ದುರ್ದೈವ ಏನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಬಹಳ ಬಹಳ ಅತಿ ಕಡಿಮೆ ಜಾನುವಾರುಗಳು ಬರ್ತಾ ಇರುವುದು ಮತ್ತು ಅದು ಬಹಳ ವಿಶೇಷ ಇತ್ತು ಒಂದು ಕಾಲದಲ್ಲಿ. ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಸ್ಥಿತಿಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಬಹಳ ಹುರುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನ ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವೆಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಒಂದು ತುಲಿ ಬಂದಾಕ್ಬಿಡ್ತೀವಿ. BID ಅಸೋಸಿಯೇಷನ್ದವರು ಅವರು ಒಂದು ತುಲಿ ಕೊಡ್ತಾರೆ. DCC ಬ್ಯಾಂಕ್ ಬಿಜಾಪುರ ಅವರು ಒಂದು ತುಲಿ ಕೊಡ್ತಾರೆ. ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತ ಭಕ್ತಾದಿಗಳಿಗೆ ಜನರಿಗೆ. ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ಅಮೃತ ಉಸ್ನಿವಾಲ್ ಅವರು 12ನೇ ತಾರೀಕಿಗೆ ಹುಟ್ಟು ಸಾವಳಿಗೆ ಬಾಂಡ್ ರೈಟರು, ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅವರು ಮುಂಡೇಕರ್ ಅವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಮ್ಮ ಗುರು ಗಚ್ಚಿನ್ ಮಠರು ಸಿದ್ದೇಶ ಬ್ಯಾಂಕ್ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂತ ಒಂದು ಯಾತ್ರಾ ಕಮಿಟಿ ಪಾದಯಾತ್ರಾ ಕಮಿಟಿ ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದ್ರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಇಳಿಸೋದು ಅಂತೇಳಿ ಮರಾಠಿಯೊಳಗೆ ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನ ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ ನಂದಿ ಕೋಲು ಎಲ್ಲ ಆ ಅಲಂಕಾರ ತಪ್ಪು ಮತ್ತೆ ಅದ್ರ ಸ್ಥಾನಕ್ಕೆ ಉಪಯೋಗಿಸುವಂಥದ್ದು ಒಂದು ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಸುಮಾರು ಒಂದು 8-10 ಮಂದಿ ಏನು ಹೋಗ್ತಾರೆ. ಅದರದ್ದು ನಮ್ಮ ಸಾಹೇಬಣ್ಣ ಬೋಯಿಯೋ ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದ್ರೆ ಇದು ಒಂದು ದಿವಸದ ಪ್ರಸಾದಗಳು ಕಡಿಮಿಲ್ಲ, ಸುಮಾರು 3-4 ಲಕ್ಷ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ. ಯಾಕಂದ್ರೆ ಈ ಜಾತ್ರೆಗೆ ಬಂದವರು ಮೊದಲ ಪದ್ಧತಿ ಇರ್ಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ಅಂತ ಅನಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದದ ಸಲುವಾಗಿ ನಾವು ತೃಪ್ತಿ ಕೊಡಿಸ್ಬೇಕು ಹೇಳಿ ಮಾಡ್ತಾ ಇದ್ದಾರೆ. ಅವೆಲ್ಲ ದಾನಿಗಳಿಗೂ ನಾವು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು ಪ್ರಿ KGದಿಂದ ನಾವು 10th ಡಿಗ್ರಿ ಕಾಲೇಜ್, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗುವುದು. ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಆಗಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ವ್ಯಾಲ್ಯೂಷನ್ ಮಾಡಿ ಅವಾಗ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು. ಇವತ್ತು ದೊಡ್ಡದಾದಂಥ ಗೋಶಾಲೆ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ದ
ಮಹಾಸ್ವಾಮಿಗಳು ಮತ್ತು ನಮ್ಮ 3,000 ಮಠ ಸ್ವಾಮಿಗಳಾಗಿತ್ತು. ಅವರ ಪವಿತ್ರ ಹಸ್ತದಿಂದ ಇದನ್ನು ಪ್ರಾಣ ಮಾಡಿದ್ದು ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಈ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ರು ತಂದೆ ಮಕ್ಕಳಿದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪ ಬರ್ತಾರೆ. ಒಳ್ಳೆ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸ್ತು ಕುಟುಂಬದವ್ರೆ. ಆ ದುರ್ದೈವ ಅಂದ್ರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ನಮ್ಮೆಲ್ಲ ಆಡಳಿತ ಮಂಡಳಿಯವರು ಹೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಮನೆಯಲ್ಲಿ ಸರಿಯಾಗಿ ನಮ್ಗೆ ಒಬ್ಬರು ಆಗ್ತಾನ. ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಾವು ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆ ಇರ್ತಕ್ಕಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬಿಡ್ತದೆ. ಅವ್ರಿಗೆ ಇರ್ಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆ ಕೆಲಸ ಇದು ಇರಲಿಲ್ಲ. ನಮ್ಮ ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಮಗು ಮುಂದೆ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾ ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ಲಾಕ. ಇದು ಬಹಳ ಅವಶ್ಯಕತೆ ಐತಿ ವಿಜಯಪುರ ನಗರ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ದತ್ತರಿಗೆ ಬಾದಾಮಿಗೆ ಹೋಗೋರು ಬರ್ತಾರೆ, ಗುಡ್ಡಾಪುರ ದಾನಮದೇವಿಗೆ ಹೋಗೋರು ಬರ್ತಾರೆ. ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದ್ರೂ ಸಹ ಅಲ್ಲಿಯೂ ಸುಮಾರು ಒಂದು 1000 ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡ್ಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದ್ರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ 1 ವರ್ಷ ಆಯ್ತಂದ್ರೆ 5 ಆಯ್ತು. ಇದು ಅನ್ನದಾಸೋಹ ಒಂದು 6 ತಿಂಗಳಾಯ್ತು. ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸುವವರು ಒಂದು 5,100 ರೂಪಾಯಿ ಕೊಡ್ತಾರೆ, 11,000 ರೂಪಾಯಿ ಕೊಡ್ತಾರೆ. ಆ ಊಟ ಪಾಪ ಇಲ್ಲೆಲ್ಲ ಬರೋ ಜನರು ನಿರ್ಗತಿದ್ರು ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ. ಅವರು ತಮ್ಗೇನಾದ್ರು ಸಾಧ್ಯ ಆದಷ್ಟು ಹೋಳಿಗೆ ಕಾಣಿಕೆ ಜನಿಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವೊಂದು ಮಂದಿ ತಲೆಯಾಗಿತ್ತು ಇದೊಂದು ಕಮರ್ಷಿಯಲ್ಲು. ಇವ್ರು ಬರ್ಕೊಂಡು ಏನ್ ಮಾಡ್ತಾರ, ಬರೀ ಊರ್ದ ಕಟ್ಟಿಗಳು ಅನ್ನೋ ಕೊಡೋರೆ 5 ರೂಪಾಯಿ ಬಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಬಟ್ಟಿ ಅಂತದ ಅಂದ್ರೆ ಅದು ಬ್ಯಾಂಡೇಜ್ ಇದು ಹಚ್ಚಿತ್ತು. ಅದಕ್ಕೆ ಅರ್ಧದ್ದು ನಡುವಾಗ ಫ್ಯಾಕ್ಟ್ರಿ ಅವನೇ ಭಾಳ ಕಾಯ್ದೆ ಕೇಳ್ತಿದ್ದ. 3 ಕೊಟ್ಟು ಅವ್ನು 1,000 ಕೊಟ್ಟು ಮಾತಾಡ್ತಿದ್ದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ರು. ಕಾನೂನು ಕೇಳ್ಬೇಕು ಅವ್ರು. ಎಲ್ಲ ರೊಕ್ಕ ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ ಜನರಿಗೆ ಹೋಗ್ಕೊಡ ಏನ್ ಯಾರು ಡೈರೆಕ್ಟ್ ಕಮಿಷನ್ ಹೊಂದಿಲ್ಲ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲಾನು ಕಲ್ಪನೆ ಇಲ್ಲ. ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇರ್ತದ. ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಗೋಶಾಲೆದಾಗ ಇಲ್ಲಿಂದ ಜನ ಹೆಚ್ಚಾಗ ಗೋಶಾಲೆಗೂ ಇವತ್ತು ಜ್ಞಾನ ಆಶ್ರಮದ ಗುರುವಂದನ ಕಾರ್ಯಕ್ರಮ ಆಗ್ತದೆ. ಅವಾಗೂ ನಾವು ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 ರೂಪಾಯಿ 2 ಲಕ್ಷ ಕೊಟ್ಟಂತ ಎಲ್ಲ ತಂದೆ ತಾಯಿಗಳದು ಒಂದು ಸ್ಮರಣೆ ಇರಲಿ ಅಂತೇಳಿ ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ನಮ್ಗೆ ಸಂಗ್ರಹ ಆಗಿದೆ. ಅದು ಕಾಂಪ್ಲೆಕ್ಸ್ ಮಾಡಿದ್ದೀವಿ, ಅದರಿಂದ ಒಂದು 2 ಕೋಟಿ 1.5 ಕೋಟಿ ಮಾಡಿ ಕಡಿಮೆ ಮಾಡಿದ್ದೀವಿ. ಇದರೆಲ್ಲ ಉಪಯೋಗ ಬಿಜಾಪುರದವರು ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಯೊಳಗೆ ನಮ್ಗೆ
ಇರ್ಲಾಕ ಅನುಕೂಲ ಐತಪ್ಪ ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ. ನೀವು ಸಹ ಈ ಜಾತ್ರೆ ಎಲ್ಲ ಸರ್ಕಾರ ಬರಬೇಕು. ಮುಂದಿನ ದಿವಸಗಳಲ್ಲಿ ಇದೇ ಮತ್ತು ಕಾರ್ಯಕ್ರಮ ಬಂದಾಗಿದೆ. ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಕ್ರೀಡಾ ಇದನ್ನು ಬಂದಿದ್ದರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲಾರ್ಬಟ್ಟ ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಒಂದು ಏನೋ ಮೆರಗಿದೆ ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರೇರಣೆ ಬರ್ತಿದ್ರು, ಪುಕ್ಷೇಟ್ ಬರ್ತಿದ್ರು. ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದ್ ಹಾಕಿದ್ರಿಂದ ತೊಂದರೆ ಆಗಿದೆ. ಜನಗಳ ಜಾತ್ರೆನೂ ಭಾಳ ಮಂದಾಯ್ತು. ಮತ್ತೇನು ಒಳ್ಳೆ ಕಾಲ ಯಾವಾಗ ಬರ್ತದೆ ನೋಡೋಣ. ಅದಕ್ಕೆ ಎಲ್ಲರ ಈ ಜಾತ್ರೆ ಕಾರ್ಯಕ್ರಮ ತಿಳ್ಕೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನೋಡ್ಬೇಕ್ರಿ. ಅದೇ ಈಗ ಒಂದು ಬೇಡಿ ಮುಂದೊಂದು 28 ಎಕರೆ ಐತಿ. ಅದು ವಕಫದ ಏನೋ ನಡೆದಿತ್ತು, ಅದನ್ನೆಲ್ಲ ಮುಗಿಸಿ ಈಗಾಗಲೇ ತಿದ್ದುಪಡಿ ಆಗಿದೆ. ಅವೆಲ್ಲ ವಾಪಸ್ ತಗೊಳಕತ್ತೀವಿ. ನಮ್ಗೆ ಅಲ್ಲೇ ಏನೋ ಒಂದು ಇನ್ನೊಂದು ಸ್ಟೇಡಿಯಂ ಮಾಡ್ಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ದೀವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಕೊಡ್ತಾರೆ. ಅದರಲ್ಲಿ ನಾವು ಬರೀ ಕ್ರಿಕೆಟ್ ಅದು ಇಂಥವು ಏನು ಸೈಕ್ಲಿಂಗ್ ವೆಲೋಡ್ರೋಮ್ ಅಲ್ಲಿ ಹೋಯ್ತು. ಈಗ ಇಲ್ಲಿ ಏನಂದ್ರೆ ನಾವು ಕ್ರಿಕೆಟ್ ಹಾಕಿ ಅಂತ ಕೊಟ್ಟು ನಮ್ಮ ಮತ ಹಚ್ಚಬೇಕು. ನಮ್ಮ ಗುಡಿ ಸಮೀಪ ಅದನ್ನು ನಾವು ಪ್ರಯತ್ನ ಮಾಡಿ ನೋಡ್ರಿ. ಅದು ಯಾವ ಪೇಪರ್ ಪೇಪರ್ ಯಾವ್ದು ಈಗೆಲ್ಲ ಕೇಳ್ಬಾರ್ದು. ಯಾವ್ದು ಎಲ್ಲಿ ಕೇಳ್ಬೇಕು ಅದನ್ನೇ ಕೇಳ್ಬೇಕು. ಸಿಗುದು ನಾವು ನೋಡ್ರಿ ನಾ ದಿನ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಇಲ್ಲಿ ಕೆಲವೊಂದು ಪ್ರೆಸ್ ಮೀಟ್ ಹೀರೋಗಳೇ ಅದಲ್ಲ, ದಿನ ಕೂತಿರ್ತಾರ ಓದಿರ್ತಾರಲ್ಲ, ಹಂಗೆ ಮಾಡ್ಬೇಕೈತ್ರಿ. ದಿನ ಅವ್ರ ಕೆಲಸನೇ ಇರುದಿಲ್ಲ. ಮುಂಜಾನೆ ಹೇಳನೆ 4 ಮಂಗ್ಯಾಗಳು ತಗೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಅದನ್ನ ನಾವು ಉತ್ತರ ಕೊಟ್ಟು ಹೋಗ್ಬೇಕ. ತೀವ್ರವಾಗಿ ಖಂಡಿಸಿದ್ದೇನೆ, ಉಗ್ರವಾಗಿ ಖಂಡಿಸಿದ್ದೇನೆ. ಆ ರೇಂಜ್ನಾಗ ಇಲ್ಲಿಗಿನ ನಮ್ಮ ರೇಂಜ್ ಬೇರೆ ಐತಿ. ನೀವು ಹೊಸದಿಗಂತದವ್ರು ಹಿಂಗೆ ಕೇಳಿದ್ರೆ ನೋಡೋದು. ಹೊಸದಿಗಂತ ಬಹಳ ಒಳ್ಳೆ ಸ್ಟ್ಯಾಂಡರ್ಡ್ ಪತ್ರಿಕೆದವ್ರು ಹಿಂಗೆ ಕೇಳಬಾರ್ದು. ಜಾತ್ರೆ ನಿಮಿತ್ತ ಏನ್ ಕೇಳ್ತಾರೆ ಕೇಳಿ. ಇಲ್ಲ ಅದು ನೋಡ್ರಿ ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC. ನಮ್ಗೇನು ಇಲ್ಲ. ಮೊದಲು ನಮ್ಮ ಕೈ ಆಗಿತ್ತು. ಒಂದು 30-35 ವರ್ಷದಿಂದ ಏನಿತ್ತು ಸಿದ್ದೇಶ್ವರ ಕಮಿಟಿ ಕೈ ಆಗಿತ್ತು. ಅದನ್ನ ನಾವೇ ಜಾತ್ರೆ ಮಾಡ್ತಿದ್ವಿ, ಅದು ಗೊಬ್ಬರ ನಾವೇ ನಿಲವ ಮಾಡ್ತಿದ್ವಿ, ಎಲ್ಲ ನಮ್ಮ ಕೈ ಆಗಿತ್ತು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದನ್ನು ತಗೋತು. ಮೊದಲಿಲ್ಲಿ ಏನು ಬೇಟಿ ಕ್ಯಾಂಪಸ್ ಐತಲ್ಲ ಅಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಏನು ಮೆಡಿಕಲ್ ಕಾಲೇಜ್ ಕಟ್ಟಾರಲ್ಲ, ಇದೆಲ್ಲ ಹಾಸ್ಪಿಟ್ಲ್ ಅಲ್ಲಿ ತಂದ ಜಾತ್ರೆ ಆಗ್ತದೆ. ಅಲ್ಲಿ ಸಾಲಕ್ಕೆ ಏನಾಗ್ತದೆ, ಈಗ ನಾವು ತೊರವಿಗೆ 100 ಅವರು ಅದನ್ನ ಕಟಗರಿ ಮಾಡಿ ಹಿಂದ ಪುಣ್ಯಾತ್ಮರು ಅದನ್ನ ಕಟಗರಿ ಕೊಡೋದು ಆಕಳ. ಅದ್ರ ರೊಕ್ಕ 1 ಲಕ್ಷ 2 ಲಕ್ಷ ಮಂದಿ ಬರ್ತದೆ. ಚಲೋ ಹಾಕಿ ಮನಗಂಡ ಹಾಕಿದ್ರು. ಅವಾಗ ಇಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದುಬಿಟ್ರು. ಯಾರಂದ್ರೆ ನಮ್ಮ ಶಿರ್ಸಿಯಾಳ ಸ್ವಾಮಿಗಳು ಇಲ್ಲೇ ಅಂದ್ರೆ ಹಿಂಗೆ ಕೆಲವೊಂದು ನಮ್ಮ ಸಂಸ್ಕಾರನೂ ಇದನ್ನ ವ್ಯವಸ್ಥೆ ಒಳಗೆ ಇದಾಗತ್ತೆ. ಆದ್ರೆ ಈಗ ನಾವೇನು ಗೋಶಾಲೆ ಮಾಡಿದ್ದೀವಿ, ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಹೋರಿಗಳು ಬರ್ತಾವೆ.
ತಯಾರಾಗ್ತಾವೆ. ನಾವು ಉಚಿತವಾಗಿ ರೈತರಿಗೆ ಕೊಡ್ತೀವಿ. ಅದನ್ನ 2 ದಿವಸ ದುಡ್ಸೋರಿ ವಯಸ್ಸಾಯ್ತಂದ್ರೆ ಮತ್ತೆ ನಮ್ಮಲ್ಲಿ ತಂದ್ಬಿಡ್ರಿ, ಕಟಗರಿ ಕೊಡಬೇಡ್ರಿ. ಈಗ ಅದನ್ನು ಗೋ ಉತ್ಪನ್ನ ಮಾಡ್ಲಾಕತ್ತೀವಿ. ವಿಭೂತಿ, ಕುಂಕುಮ, ಗೋವಾರ್ಕ, ತುಪ್ಪ 3,000 ರೂಪಾಯಿ ಕಿಲೋ ಮಾಡ್ಲಾಕತ್ತೀವಿ. ಔಟ್ಲೆಟ್ ಇಲ್ಲೇ ಗುಡಿ ಮುಂದೆ ಐತಲ್ಲ, ನಾವನ್ನ ಕಾಟಾಕಿಲ್ಲ ಸಣ್ಣವರು. ಇಲ್ಲ ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗೆ ಐತಿ, ಅಲ್ಲಿನೂ ಸಿಗ್ತತಿ. ಗೋನಂದ ಜಾತ ನೋಡ್ರಿ, ಒಂದು ಆಕಳ ಎಷ್ಟು ಮಹತ್ವ ಐತಂದ್ರೆ ನಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತು ನಮ್ಮ ಕನೇರು ಮತ್ತು ಸ್ವಾಮಿಗಳು ಒಂದು ಪ್ರಯೋಗ ಮಾಡ್ಯಾರ. ಒಂದು ಆಕಳ ಸತ್ತಂದ್ರೆ ಅದಕ್ಕೊಂದು ಹೋದು ಮಾಡಿ ನಾವು ಹಿಂಟಾಕಿ ಅದರ ಒಯ್ದಾದ್ಮೇಲೆ ಹಾಕ್ತೀವಿ. ಅದ್ರ ತೂಕದಟ್ಟೆ ಹೆಂಡಿ ಹಾಕ್ತೀವಿ, ಅದ್ರ ತೂಕದಟ್ಟೆ ಮಜ್ಜಿಗೆ ಹಾಕ್ತೀವಿ, ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ, ಪಪ್ಪಾಯಿ, ಬೆಲ್ಲ ಏನೇನು ಹಾಕಿ ಮುಚ್ಚಿಬಿಟ್ರಿ. 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರೆ ಅದೆಲ್ಲ ಸೋರ್ತದೆ. ಒಂದು ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತಗೋತೀವಿ, ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನೀವು ತೆಗೆದು ನೋಡಿದ್ರೆ ಈ 2 ಕೋಡ ತಣ್ಣೀರು ಪೂರ ಬಿಟ್ಟರೆ ನಿಮ್ಗೆ ಎಲ್ಲ ಕರಿಗಿ ಒಂದು ಗಿಡ 10 ಕಾಯಿ ಬಿಡ್ತಿದ್ರೆ 40ರಿಂದ 50 ಕಾಯಿ ಬಿಡ್ತದೆ. ಅದನ್ನು ನಂದು ಗೋನಂದ ಜಲ ಅಂತ ಹೇಳಿ. ಆದರೆ ಲೀಟ್ರು 1 ಲೀಟ್ರಿಗೆ 250 ರೂಪಾಯಿ ಲೀಟ್ರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸತ್ತಾಗೂ ಸಹಿತ 25-30 ಸಾವಿರ ಪಟ್ಟು ಹೋಗ್ತದೆ. ಕಾಮಧೇನು ಕಲ್ಪವೃಕ್ಷ ಅಂದಿದ್ದು ಇದಕ್ಕೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿದ್ವು ಅಥವಾ ಆಕಳುಗಳು ನಾವೆಲ್ಲ ಟಕ್ಕಿ ಕಟ್ಟಿರ್ತೀವಿ. ಎಲ್ಲ ಟಕ್ಕಿ ಒಳಗೆ ಇವತ್ತೊಂದು ಹಾಕ್ತೀವಿ. ಹಂಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಹೆಂಡಿ ಹಾಕೋ ಹಂಗೆ ಹಾಕೋತಿರ್ತೀವಿ. ಅದು ಹಂಗೆ ತನಗೆ ಸ್ವಲ್ಪೋತಿರ್ತದೆ. ಅಂದ್ರೆ ಆಕಳದಲ್ಲಿ ಮತ್ತು ಅದನ್ನ ಬಿಟ್ಟರೆ ಅದಕ್ಕೇನು ಯೂರಿಯಾ DAP ಏನೂ ಬೇಕಾಗಿಲ್ಲ. ಹೊಲಕ್ಕೆ ಇಷ್ಟಿಟ್ಟೆ ಒಂದು ಗಿಡಕ್ಕೆ ಒಂದು 100 ml 200 ml ಅಷ್ಟೇ ಹಾಕ್ಬಿಟ್ರಿರ್ತ. ನಮ್ಮಲ್ಲಿ ಒಂದ್ಸಲ ಮಾವಿನಕಾಯಿ ಸುಮಾರು ಒಂದು ಹೆಚ್ಚು ಕಟ್ಟು 50,000 ಮಾವಿನಕಾಯಿ ಆಗಿತ್ತು. ನಾವು ಹಾಕಿದ್ವಿ ಆ DAP ಇಲ್ಲ, ಯೂರಿಯಾ ಇದ್ದರೆ ಎಲ್ಲ ಇಲಾಖೆದವ್ರಿಗೂ ಮಾವಿನ ಹಣ್ಣು ಕೊಟ್ಟಿವಿ ನಾವು. ಈ ಸಲ ಅಷ್ಟು ಮಾವಿನಕಾಯಿ. ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೆ ನಮ್ಮ ಕೌಶಲ್ಯ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನಾಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದನ್ನು ಪ್ರಯೋಗ ಮಾಡಿಲ್ಲ. ಇದಕ್ಕೆ ಸಿದ್ದೇಶ್ವರ ಈ ರೀತಿ ಸಾಮಾಜಿಕವಾಗಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಅದನ್ನೇ ನಾವು ಕೇಳಿರೋದು ಗಂಡಕ್ಕೆ ಏನೈತಂದ್ರೆ ಅದನ್ನೇ ನಾವು ಅದನ್ನು ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮ್ಮ ಜಾತ್ರೆಗೊಮ್ಮೆ ಏನು 15ನೇ ತಾರೀಕಿಗೆ ನಾವು ಮತ ಹಾರಿಸೋ ಕಾರ್ಯಕ್ರಮ ಬರ್ತದೆ. ಅವತ್ತು ನಾವು ಮತ ಹಾರಿಸುವಂಥ ವ್ಯವಸ್ಥೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।